ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಡಿಆರ್ಐ ಅಧಿಕಾರಿಗಳು ಮತ್ತೊಂದು ಬೇಟೆಯಾಡಿದ್ದಾರೆ. ಬರೋಬ್ಬರಿ 38.4 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಿಂತಲೂ ಕೂಡ ಬಹುದೊಡ್ಡ ಬೇಟೆ ಅಂತ ಹೇಳಬಹುದು. ಬರೋಬ್ಬರಿ 38.4 ಕೋಟಿ ಮೌಲ್ಯದ ಡ್ರಗ್ಸ್ ಕೆಐಎಲ್ ಮೂಲದ ಮಹಿಳೆ ಬಳಿ ಸಿಕ್ಕಿ ಬಿದ್ದಿದೆ. 3.2 ಕೆಜಿ ಕೊಕೈನ್. ಗಾನಾ ಮೂಲದ ಜೆನ್ನಿಫರ್ ಅಬ್ಬೆ ಬಳಿ ಕೊಕೈನ್ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕತಾರ್ನ ದೋಹಾದಿಂದ ಬೆಂಗಳೂರಿಗೆ ಈ ಮಹಿಳೆ ಬಂದಿದ್ರಂತೆ. ಖಚಿತ ಮಾಹಿತಿ ಆಧರಿಸಿ ಡಿಆರ್ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಇದು 38 ಕೋಟಿ, ಇದು ಎರಡನೇ ಹೈಯೆಸ್ಟ್. ಮಂಗಳೂರಲ್ಲಿ 75 ಕೋಟಿ, ಅದು 38 ಕೆಜಿ ಎಂಡಿಎಂಎ. ಅದು ಬೇರೆ, ಇದು ಕೊಕೇನ್, ಇದು ಬೇರೆ. ಕತಾರ್ನ ದೋಹಾದಿಂದ ಬಂದಿರುವಂತದ್ದು. ಈಗ ಇದರ ಮುಂದೆ 75 ಕೋಟಿ ಪ್ಲಸ್ 38 ಕೋಟಿ ಎಷ್ಟಾಯ್ತು? 110 ಕೋಟಿ ತನಕ ಆಯ್ತು. ಚಿನ್ನದೆಷ್ಟು ಬಂದಿದ್ದು ಟೋಟಲ್ ನಿಮಗೆ? 14.6 ಕೆಜಿ. ಅದಕ್ಕೆಷ್ಟು? ಕೆಜಿಗೆ 75, ಓಕೆ, 15 ಕೋಟಿ, 20 ಕೋಟಿ ಒಳಗಡೆ. ನಕ್ಕ ಪಿಚ್ಚ ಅದು ಇದರ ಮುಂದೆ. ಇದೇ ದೊಡ್ಡದಾಗೋಯ್ತು. ಇದು ಅಲ್ಲ, ಇದು ದೊಡ್ಡದು ಮಾತ್ರ, ಇದು ಮಾರಕ. ನಾನು ಅದೇ ಹೇಳ್ತಾ ಇದ್ದೆ. ಈಗ ರನ್ನೇ ಚಿನ್ನ ತಂದ್ರು. ಅಲ್ಲಿ ಏನ್ ಪ್ರಾಬ್ಲಮ್, ಅಲ್ಲಿ ಏನು ಕ್ರೈಮ್ ಆಯ್ತು ಅಂತಂದ್ರೆ, ನೀವು ಟ್ಯಾಕ್ಸ್ ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟಿದ್ರೆ ಆ ಚಿನ್ನ ಎಲ್ಲಿಗೋಯ್ತು, ಮತ್ತೊಂದು ಮಗದೊಂದು ಅಂತೇಳಿ. ಆಕೆ ಏನಾದ್ರೂ ಟ್ಯಾಕ್ಸ್ ಕಟ್ಟಿ ಬಂದಿದ್ರೆ ಇಲ್ಲಿದ್ದವರು ಗೊತ್ತಾಗ್ತಿತ್ತು ಯಾರು ಆ ದುಡ್ಡು ಅಂತೇಳಿ, ಬೇರೆ ಸಿಕ್ತಿತ್ತು, ಅದು ಬೇರೆ ವಿಚಾರ. ಈಗಲೂ ಅದಕ್ಕೆ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅದರ ಟ್ಯಾಕ್ಸ್ ಕಟ್ಟಿದ್ರೆ ಮುಗ್ದೋಯ್ತು, ಇಶ್ಯೂ ಕ್ಲೋಸ್ಡ್, ಸಕ್ರಮ ಆಗೋಗ್ಬಿಡ್ತದೆ. ಅಷ್ಟೇ ಅಲ್ಲಿ ಸಮಸ್ಯೆ ಇರೋದು. ಯಾರಿಗೋಯ್ತು, ಏನೋಯ್ತು, ಮತ್ತೊಂದು ಸ್ಮಗ್ಲಿಂಗ್ ಮಾಡಿದ್ರು ಅಂತೇಳಿ, ತಂದು ಮಾರಿದ್ರು ಅಂತ. ಡ್ರಗ್ಸ್ ಆಗಲ್ಲ. ಡ್ರಗ್ಸ್ ತಗೊಂಡ್ಬಂದ್ಬಿಟ್ಟು ಇಟ್ಟಿಗೆ ತಗೊಂಡ್ಬಂದೆ, ಮನೇಲಿ ಇಟ್ಟೆ, ಹಂಗಲ್ಲ ಅದು. ಆ ಡ್ರಗ್ಸ್ ಅನ್ನು ನೀನು ಯಾರ್ಯಾರು ಕೊಡ್ತಾ ಇದ್ಯಾ, ನೀನು ಹಾಳಾಗಿದ್ದವರು ಹಾಳಾಗಿ ಸಾಯ್ಲಿ, ತೊಂದರೆ ಇಲ್ಲ. ನಿಮಗೆ ಮೊದಲಿಂದಲೂ ಅಭ್ಯಾಸ ಇದೆ, ಏನೋ 3 ಹೊತ್ತು ಕೂತು ತಿನ್ನುವಷ್ಟು ದುಡ್ಡಿದೆ, ಯಾರಿಗೇನು ತೊಂದರೆ ಆಗೋದಿಲ್ಲ, ನಿಮ್ಮ ಮಕ್ಕಳು ಏನೋ ಮಾಡ್ಕೋತೀರಿ, ಅದು ಬೇರೆ, ಅದಾಗಬಾರ್ದು. ಈ ಕೊಕೇನ್ 3 ಕೆಜಿ, 38 ಎಂಡಿಎಂಎ, ಯಾವುದೋ ಬಡ ಮಕ್ಕಳು ಪಾಪ ಏನೋ ಶಾಲೆಗೆ ಸೇರಿಸಿರ್ತಾರೆ, ಹೆಂಗೋ ಕಷ್ಟಪಟ್ಟು, ಅವರನ್ನ ನೀವು ಅದರ ಚಟಕ್ಕೆ ಬೀಳಿಸಿದ್ರೆ, ನಾನು ಹೇಳೋದು ಇಡೀ ಸಮಾಜ ಸರ್ವನಾಶ ಆಗತ್ತೆ, ಒಂದು ಪೀಳಿಗೆ ನಾಶ ಆಗತ್ತೆ. ಒಂದು ಪೀಳಿಗೆ ನಾಶ ಆಗೋದು ಅಂದ್ರೆ ಭಾರತ ನಾಶ ಆದ ಹಾಗೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಭಾರತ ಪಾಕಿಸ್ತಾನ, ಭಾರತ ಚೀನಾ ಯುದ್ಧ ಆದ್ರೆ ಒಂದು ಆ ದೇಶಕ್ಕೂ ಈ ದೇಶ ಏನೋ ಒಂದು ನಾವೊಂದು 5 ವರ್ಷ ಹಿಂದಕ್ಕೆ ಹೋಗ್ಬೋದು, ಅವರೊಂದು 25 ವರ್ಷ ಹಿಂದಕ್ಕೆ ಹೋಗ್ಬೋದು. ಈಗ ಹರ್ಷದ್ ಮೆಹ್ತಾ ಈ ಸಂದರ್ಭದಲ್ಲೆಲ್ಲ ಆರ್ಥಿಕವಾಗಿ ನಮಗೆ ಸಮಸ್ಯೆ ಆಯ್ತಲ್ಲ, ನಾವೊಂದು 4 ವರ್ಷ ಹಿಂದಕ್ಕೆ ಹೋಗ್ಬೋದು ಅಷ್ಟೇ. ಆದರೆ ಡ್ರಗ್ಸ್ ಅಲ್ಲಿ ಏನು ಗೊತ್ತಾ, ಹಿಂದೆ ಮುಂದೆ ಇಲ್ಲ, ಬ್ಲಾಂಕ್ ಆಗ್ಬಿಡ್ತದೆ ಆ ಜಾಗ ಅಂತ. ಈಗೊಂದು ಬ್ರೇಕ್ ಆದ ನಂತರ ನಾಗರಾಜ್ ಅಪ್ಪಸಂದ್ರ ಇದರ ಬಗ್ಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಡಿಆರ್ಐ ಅಧಿಕಾರಿಗಳು ಮತ್ತೊಂದು ಬೇಟೆಯಾಡಿದ್ದಾರೆ. ಬರೋಬ್ಬರಿ 38.4 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಿಂತಲೂ ಕೂಡ ಬಹುದೊಡ್ಡ ಬೇಟೆ ಅಂತ ಹೇಳಬಹುದು. ಬರೋಬ್ಬರಿ 38.4 ಕೋಟಿ ಮೌಲ್ಯದ ಡ್ರಗ್ಸ್ ಕೆಐಎಲ್ ಮೂಲದ ಮಹಿಳೆ ಬಳಿ ಸಿಕ್ಕಿ ಬಿದ್ದಿದೆ. 3.2 ಕೆಜಿ ಕೊಕೈನ್. ಗಾನಾ ಮೂಲದ ಜೆನ್ನಿಫರ್ ಅಬ್ಬೆ ಬಳಿ ಕೊಕೈನ್ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕತಾರ್ನ ದೋಹಾದಿಂದ ಬೆಂಗಳೂರಿಗೆ ಈ ಮಹಿಳೆ ಬಂದಿದ್ರಂತೆ. ಖಚಿತ ಮಾಹಿತಿ ಆಧರಿಸಿ ಡಿಆರ್ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಇದು 38 ಕೋಟಿ, ಇದು ಎರಡನೇ ಹೈಯೆಸ್ಟ್. ಮಂಗಳೂರಲ್ಲಿ 75 ಕೋಟಿ, ಅದು 38 ಕೆಜಿ ಎಂಡಿಎಂಎ. ಅದು ಬೇರೆ, ಇದು ಕೊಕೇನ್, ಇದು ಬೇರೆ. ಕತಾರ್ನ ದೋಹಾದಿಂದ ಬಂದಿರುವಂತದ್ದು. ಈಗ ಇದರ ಮುಂದೆ 75 ಕೋಟಿ ಪ್ಲಸ್ 38 ಕೋಟಿ ಎಷ್ಟಾಯ್ತು? 110 ಕೋಟಿ ತನಕ ಆಯ್ತು. ಚಿನ್ನದೆಷ್ಟು ಬಂದಿದ್ದು ಟೋಟಲ್ ನಿಮಗೆ? 14.6 ಕೆಜಿ. ಅದಕ್ಕೆಷ್ಟು? ಕೆಜಿಗೆ 75, ಓಕೆ, 15 ಕೋಟಿ, 20 ಕೋಟಿ ಒಳಗಡೆ. ನಕ್ಕ ಪಿಚ್ಚ ಅದು ಇದರ ಮುಂದೆ. ಇದೇ ದೊಡ್ಡದಾಗೋಯ್ತು. ಇದು ಅಲ್ಲ, ಇದು ದೊಡ್ಡದು ಮಾತ್ರ, ಇದು ಮಾರಕ. ನಾನು ಅದೇ ಹೇಳ್ತಾ ಇದ್ದೆ. ಈಗ ರನ್ನೇ ಚಿನ್ನ ತಂದ್ರು. ಅಲ್ಲಿ ಏನ್ ಪ್ರಾಬ್ಲಮ್, ಅಲ್ಲಿ ಏನು ಕ್ರೈಮ್ ಆಯ್ತು ಅಂತಂದ್ರೆ, ನೀವು ಟ್ಯಾಕ್ಸ್ ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟಿದ್ರೆ ಆ ಚಿನ್ನ ಎಲ್ಲಿಗೋಯ್ತು, ಮತ್ತೊಂದು ಮಗದೊಂದು ಅಂತೇಳಿ. ಆಕೆ ಏನಾದ್ರೂ ಟ್ಯಾಕ್ಸ್ ಕಟ್ಟಿ ಬಂದಿದ್ರೆ ಇಲ್ಲಿದ್ದವರು ಗೊತ್ತಾಗ್ತಿತ್ತು ಯಾರು ಆ ದುಡ್ಡು ಅಂತೇಳಿ, ಬೇರೆ ಸಿಕ್ತಿತ್ತು, ಅದು ಬೇರೆ ವಿಚಾರ. ಈಗಲೂ ಅದಕ್ಕೆ ಚಿನ್ನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅದರ ಟ್ಯಾಕ್ಸ್ ಕಟ್ಟಿದ್ರೆ ಮುಗ್ದೋಯ್ತು,
ಇಶ್ಯೂ ಕ್ಲೋಸ್ಡ್, ಸಕ್ರಮ ಆಗೋಯ್ತು. ಸಕ್ರಮ ಆಗೋಗ್ಬಿಡ್ತದೆ. ಅಷ್ಟೇ ಅಲ್ಲಿ ಸಮಸ್ಯೆ ಇರೋದು. ಯಾರಿಗೋಯ್ತು ಏನೋಯ್ತು ಮತ್ತೊಂದು ಸ್ಮಗ್ಲಿಂಗ್ ಮಾಡಿದ್ರು ಅಂತೇಳಿ ತಂದು ಮಾರಿದ್ರು ಅಂತ. ಡ್ರಗ್ಸ್ ಆಗಲ್ಲ. ಡ್ರಗ್ಸ್ ತಗೊಂಡ್ಬಂದ್ಬಿಟ್ಟು ಇಟ್ಟಿಗೆ ತಗೊಂಡ್ಬಂದೆ ಮನೇಲಿ ಇಟ್ಟೆ ಹಂಗಲ್ಲ ಅದು. ಆ ಡ್ರಗ್ಸ್ ಅನ್ನ ನೀನು ಯಾರ್ಯಾರು ಕೊಡ್ತಾ ಇದ್ಯಾ, ನೀನು ಹಾಳಾಗಿದ್ದವರು ಹಾಳಾಗಿ ಸಾಯ್ಲಿ, ತೊಂದರೆ ಇಲ್ಲ, ನಿಮಗೆ ಮೊದಲಿಂದಲೂ ಅಭ್ಯಾಸ ಇದೆ, ಏನು 3 ಹೊತ್ತು ಕೂತು ತಿನ್ನುವಷ್ಟು ದುಡ್ಡಿದೆ, ಯಾರಿಗೇನು ತೊಂದರೆ ಆಗೋದಿಲ್ಲ, ನಿಮ್ಮ ಮಕ್ಕಳು ಏನೋ ಮಾಡ್ಕೋತೀರಿ, ಅದು ಬೇರೆ, ಅದಾಗಬಾರ್ದು. ಈ ಕೊಕೇನ್ 3 kg 38 MDMA ಯಾವುದೋ ಬಡ ಮಕ್ಕಳು ಪಾಪ ಏನೋ ಶಾಲೆಗೆ ಸೇರಿಸಿರ್ತಾರೆ ಹೆಂಗೋ ಕಷ್ಟಪಟ್ಟು, ಅವರನ್ನ ನೀವು ಅದರ ಚಟಕ್ಕೆ ಬೀಳಿಸಿದ್ರೆ ನಾನು ಹೇಳೋದು ಇಡೀ ಸಮಾಜ ಸರ್ವನಾಶ ಆಗತ್ತೆ, ಒಂದು ಪೀಳಿಗೆ ನಾಶ ಆಗತ್ತೆ. ಒಂದು ಪೀಳಿಗೆ ನಾಶ ಆಗೋದು ಅಂದ್ರೆ ಭಾರತ ನಾಶ ಆದ ಹಾಗೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಭಾರತ ಪಾಕಿಸ್ತಾನ, ಭಾರತ ಚೀನಾ ಯುದ್ಧ ಆದ್ರೆ ಒಂದು ಆ ದೇಶಕ್ಕೂ ಈ ದೇಶ ಏನೋ ಒಂದು ನಾವೊಂದು 5 ವರ್ಷ ಹಿಂದಕ್ಕೆ ಹೋಗ್ಬೋದು, ಅವರೊಂದು 25 ವರ್ಷ ಹಿಂದಕ್ಕೆ ಹೋಗ್ಬೋದು. ಈಗ ಹರ್ಷದ್ ಮೆಹ್ತಾ ಈ ಸಂದರ್ಭದಲ್ಲೆಲ್ಲ ಆರ್ಥಿಕವಾಗಿ ನಮಗೆ ಸಮಸ್ಯೆ ಆಯ್ತಲ್ಲ, ನಾವೊಂದು 4 ವರ್ಷ ಹಿಂದಕ್ಕೆ ಹೋಗ್ಬೋದು ಅಷ್ಟೇ. ಆದರೆ ಡ್ರಗ್ಸ್ ಅಲ್ಲಿ ಏನ್ ಗೊತ್ತಾ, ಹಿಂದೆ ಮುಂದೆ ಇಲ್ಲ, ಬ್ಲಾಂಕ್ ಆಗ್ಬಿಡ್ತದೆ ಆ ಜಾಗ ಅಂತ. ಈಗೊಂದು ಬ್ರೇಕ್ ಆದ ನಂತರ ನಾಗರಾಜ್ ಅಪ್ಪಸಂದ್ರ ಇದರ ಬಗ್ಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಡಿಆರ್ಐ ಅಧಿಕಾರಿಗಳು ಮತ್ತೊಂದು ಬೇಟೆಯಾಡಿದ್ದಾರೆ. ಬರೋಬ್ಬರಿ 38.4 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಿಂತಲೂ ಕೂಡ ಬಹುದೊಡ್ಡ ಬೇಟೆ ಅಂತ ಹೇಳಬಹುದು. ಬರೋಬ್ಬರಿ 38.4 ಕೋಟಿ ಮೌಲ್ಯದ ಡ್ರಗ್ಸ್ ಕೆಐಎಲ್ ಮೂಲದ ಮಹಿಳೆ ಬಳಿ ಸಿಕ್ಕಿಬಿದ್ದಿದೆ. 3.2 kg ಕೊಕೈನ್. ಗಾನಾ ಮೂಲದ ಜೆನ್ನಿಫರ್ ಅಬ್ಬೆ ಬಳಿ ಕೊಕೈನ್ ಪತ್ತೆಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕತಾರ್ನ ದೋಹಾದಿಂದ ಬೆಂಗಳೂರಿಗೆ ಈ ಮಹಿಳೆ ಬಂದಿದ್ರಂತೆ. ಖಚಿತ ಮಾಹಿತಿ ಆಧರಿಸಿ ಡಿಆರ್ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನೋಡಿ, ಇದು 38 ಕೋಟಿ, ಇದು ಎರಡನೇ ಹೈಯೆಸ್ಟ್. ಮಂಗಳೂರಲ್ಲಿ 75 ಕೋಟಿ, ಅದು 38 kg MDMA. ಅದು ಬೇರೆ, ಇದು ಕೊಕೇನ್, ಇದು ಬೇರೆ. ಕತಾರ್ನ ದೋಹಾದಿಂದ ಬಂದಿರುವಂತದ್ದು. ಈಗ ಇದರ ಮುಂದೆ 75 ಕೋಟಿ ಪ್ಲಸ್ 38 ಕೋಟಿ ಎಷ್ಟಾಯ್ತು? 110 ಕೋಟಿ ತನಕ ಆಯ್ತು. ಚಿನ್ನದ್ದೆಷ್ಟು ಬಂದಿದ್ದು ಟೋಟಲ್ ನಿಮಗೆ? 14 ಕೆಜಿ. ಅದಕ್ಕೆಷ್ಟು? ಕೆಜಿಗೆ 75, ಓಕೆ, 15 ಕೋಟಿ, 20 ಕೋಟಿ ಒಳಗಡೆ. ನಕ್ಕ ಪಿಚ್ಚ ಅದು ಇದರ ಮುಂದೆ. ಇದೇ ದೊಡ್ಡದಾಗೋಯ್ತು. ಇದು ದೊಡ್ಡದು ಮಾತ್ರ, ಇದು ಮಾರಕ. ನಾನು ಅದೇ ಹೇಳ್ತಾ ಇದ್ದೆ. ಈಗ ರನ್ನೇ ಚಿನ್ನ ತಂದ್ರು, ಅಲ್ಲಿ ಏನ್ ಪ್ರಾಬ್ಲಮ್, ಅಲ್ಲಿ ಏನು ಕ್ರೈಮ್ ಆಯ್ತು ಅಂತಂದ್ರೆ, ನೀವು ಟ್ಯಾಕ್ಸ್ ಕಟ್ಟಿಲ್ಲ. ಟ್ಯಾಕ್ಸ್ ಕಟ್ಟಿದ್ರೆ ಆ ಚಿನ್ನ ಎಲ್ಲಿಗೋಯ್ತು, ಮತ್ತೊಂದು ಮಗದೊಂದು ಅಂತೇಳಿ. ಆಕೆ ಏನಾದ್ರೂ ಟ್ಯಾಕ್ಸ್ ಕಟ್ಟಿ ಬಂದಿದ್ರೆ ಇಲ್ಲಿದ್ದವರು ಗೊತ್ತಾಗ್ತಿತ್ತು ಯಾರು ಆ ದುಡ್ಡು ಅಂತೇಳಿ, ಬೇರೆ ಸಿಕ್ತಿತ್ತು, ಅದು ಬೇರೆ ವಿಚಾರ. ಈಗಲೂ ಅದಕ್ಕೆ